ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮಹತ್ವಯುತವಾದಂತಹ ಒಂದು ಮದ್ರಾಸ್ ಹೈಕೋರ್ಟ್ ನೀಡಿದಂತಹ ತೀರ್ಪು, ಅದನ್ನು ಎತ್ತಿ ಹಿಡಿದಂತಹ ಸುಪ್ರೀಂ ಕೋರ್ಟ್, ಇದರ ಒಂದು ತೀರ್ಪಿನ ಬಗ್ಗೆ ಇವತ್ತು ಹೇಳಬೇಕು ಅಂತ ಬಂದಿದ್ದೇನೆ. ನಮ್ಮ ದೇಶದಲ್ಲಿ ತಂದೆ ಮತ್ತು ತಾಯಿಗಳಿಗೆ ಸಮಾನವಾದಂತಹ ಸ್ಥಾನವನ್ನು ನೀಡಬೇಕು, ಗಂಡು ಹೆಣ್ಣಿಗೂ ಸಮಾನವಾದಂತಹ ಸ್ಥಾನ ನೀಡಬೇಕು, ಜೆಂಡರ್ ಬಯಾಸ್ಡ್ ಆಗಿರಬಾರ್ದು ಅಂತ ಹೇಳಿ ಸಾಕಷ್ಟು ವಿಚಾರಗಳು ನಮ್ಮ ಸುತ್ತಮುತ್ತ ಇದೆ. ಇದಕ್ಕೆ ಪೂರಕವಾಗುವಂತೆ ಒಂದು ಮದ್ರಾಸ್ ಹೈಕೋರ್ಟು ತಾಯಿ ಜಾತಿಯನ್ನು ಆಧರಿಸಿ ಪುತ್ರಿಗೆ ಜಾತಿ ಪತ್ರವನ್ನು ನೀಡಬಹುದು, ಅಥವಾ ಮಕ್ಕಳಿಗೆ ಜಾತಿ ಪತ್ರವನ್ನು ತಾಯಿಯ ಜಾತಿಯ ಆಧಾರದ ಮೇಲೆ ನೀಡಬಹುದು. ತಂದೆಯ ಜಾತಿಯನ್ನೇ ತೋರಿಸಬೇಕು ಎಂಬುವಂತಹ ನಿಯಮವೇನೂ ಇಲ್ಲ, ಕಡ್ಡಾಯ ಏನಿಲ್ಲ ಎಂಬುವಂತಹ ಒಂದು ಮಹತ್ವದ ಆದೇಶವನ್ನು ಮದ್ರಾಸ್ ಕೋರ್ಟು ನೀಡಿತ್ತು. ಹೀಗೆ ತಾಯಿಯು SC ಸಮುದಾಯಕ್ಕೆ ಸೇರಿದರೆ ಮಕ್ಕಳಿಗೂ ಅದೇ ಪ್ರಮಾಣ ಪತ್ರವನ್ನು ನೀಡಬಹುದು. ಯಾವುದೇ ತರಹದ ಒಂದು ಕಡ್ಡಾಯವಾಗಿ ತಂದೆಯ ಒಂದು ಮೇಲ್ಜಾತಿಗೆ ಸೇರಿದ್ದರೆ ತಂದೆಯ ಜಾತಿಯನ್ನೇ ತೋರಿಸಬೇಕು ಎಂಬುವಂತಹ ನಿಯಮವಿಲ್ಲ, ಅದು ಸಡಿಲವಾಗಿದೆ. ಮೊದಲೆಲ್ಲ 2012ರಲ್ಲಿ ಇಂತಹ ಒಂದು ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ ಬಹುತೇಕ ಪ್ರಕರಣಗಳಲ್ಲಿ ತಂದೆಯಿಂದಲೇ ಮಕ್ಕಳ ಜಾತಿ ನಿರ್ಧಾರ ಆಗಬೇಕು ಅಂತ ಹೇಳಿತ್ತು. ಆದರೆ ಆ ಒಂದು ನಿಯಮನ ಸಡಿಲಗೊಳಿಸಿದ್ದು 2012ರಲ್ಲಿ ಗುಜರಾತ್ ಪ್ರಕರಣವೊಂದರಲ್ಲಿ ಈ ನಿಯಮವನ್ನು ಸಡಿಲಿಸಿ SC/ST ಸಮುದಾಯಕ್ಕೆ ಸೇರಿದ ತಾಯಿ ಅನುಭವಿಸಿದ ಪರಿಸ್ಥಿತಿಯನ್ನೇ ಮಕ್ಕಳು ಅನುಭವಿಸಿದ್ದಾರೆ. ಅಂದರೆ ತಾಯಿಯ ಜಾತಿಯನ್ನು ತೆಗೆದುಕೊಂಡು ಜಾತಿಯ ಆ ಒಂದು ಕಟ್ಟುಪಾಡು, ಸಂಪ್ರದಾಯಗಳು, ನಿಯಮಗಳು, ಆಚರಣೆಗಳು ಏನಿದೆ ಮತ್ತು ಊಟದ ಪದ್ಧತಿಗಳು ಇವುಗಳನ್ನೇ ಅನುಸರಣೆಯನ್ನು ಮಾಡಿ ಮಕ್ಕಳು ಬೆಳೆದಿದ್ದೇ ಆದಲ್ಲಿ ಆಗ ತಾಯಿಯ ಒಂದು ಜಾತಿಯನ್ನು ನೀಡಬಹುದು. ಮತ್ತು ಮೇಲ್ಜಾತಿಗೆ ತಂದೆಯವರು ಸೇರಿದರೂ ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಮಕ್ಕಳಿಗೆ ನೀಡಲಾಗಿದೆ ಎಂಬುವಂತಹ ಒಂದು ತೀರ್ಪನ್ನು ನೀಡಿ ಸುಪ್ರೀಂ ಕೋರ್ಟು ಪರಿಗಣಿಸಬೇಕು, ಪ್ರಮಾಣ ಪತ್ರ ವಿತರಿಸುವಾಗ ತಾಯಿಯ ಜಾತಿಯನ್ನು ಪರಿಗಣಿಸಬಹುದು ಅಂತ ಹೇಳಿತ್ತು. ಇನ್ನು ಈ ಒಂದು ಪ್ರಕರಣ ಮದ್ರಾಸ್ ಹೈಕೋರ್ಟಿನಲ್ಲಿ ಏನು ನಡೀತು ಅಂತಲೂ ತಿಳ್ಕೊಂಡ್ಬಿಡೋಣ. ಪುದುಚೇರಿಯಲ್ಲಿ SC ಮಹಿಳೆಯೊಬ್ಬರು 3 ಮಕ್ಕಳಿಗೆ ತಮ್ಮದೇ ಜಾತಿ ಆಧಾರದಲ್ಲಿ SC ಪ್ರಮಾಣ ಪತ್ರ ನೀಡಬೇಕಂತ ಹೇಳಿ ಕೇಳಿಕೊಂಡಿರ್ತಾರೆ. ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದ ಮಹಿಳೆ ಅನ್ಯ ಜಾತಿಯವರನ್ನು ವರಿಸಿರ್ತಾರೆ, ಅಂದರೆ ವಿವಾಹವನ್ನು ಮಾಡಿಕೊಂಡಿರ್ತಾರೆ. ಸಂಪ್ರದಾಯದ ಪ್ರಕಾರ ಮದುವೆ ಬಳಿಕ ಪತಿ ಇವರ ಮನೆಯಲ್ಲೇ ವಾಸವಿದ್ದರು. ಹೀಗಿರುವಾಗ ಪ್ರಮಾಣ ಪತ್ರ ನೀಡುವಾಗಲೂ ತಮ್ಮ ಜಾತಿಯನ್ನೇ ಪರಿಗಣಿಸಬೇಕು ಎಂದು ಮಹಿಳೆ ಕೋರ್ಟ್ ಮೆಟ್ಟಿಲೇರಿದ್ದರು. ಮದ್ರಾಸ್ ಹೈಕೋರ್ಟು ಇದಕ್ಕೆ ಒಪ್ಪಿತು. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿದಾಗ ಮದ್ರಾಸ್ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿದಿದೆ. ಜೊತೆಗೆ ಮಕ್ಕಳು ಮೇಲ್ಜಾತಿಯ ಕುಟುಂಬದಲ್ಲೇ ಬೆಳೆದರೂ SC ಎಂದು ಗುರುತಿಸಿಕೊಳ್ಳಲು ಅರ್ಹರು ಎಂದು ಹೇಳಿದೆ. ನೋಡಿ, ಇನ್ನೂ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಆದ್ದರಿಂದ ನಾವು ಈಗ ಮೊದಲಿನ ತರಹ ತಂದೆಯ ಜಾತಿಯಲ್ಲಿಯೇ ಮಗುವನ್ನು ಗುರುತಿಸಬೇಕು ಎಂಬ ಪದ್ಧತಿಗೆ ಬ್ರೇಕ್ ಹಾಕಿರುವ ಸುಪ್ರೀಂ ಕೋರ್ಟ್ ತಾಯಿಯ ಜಾತಿಯ ಆಧಾರದಲ್ಲೂ ಪುತ್ರಿಯರು ಪ್ರಮಾಣ ಪತ್ರವನ್ನು ಪಡೆಯಲು ಅರ್ಹರು ಎಂದು ತೀರ್ಪನ್ನು ನೀಡಿದೆ. ಇದು ಬಹಳ ಒಂದು ಮುಖ್ಯವಾದಂತಹ ಆದೇಶ ಆಗಿದೆ. ನೋಡಿ, ನನ್ನ ಒಂದು ಕಚೇರಿಯಲ್ಲಿಯೇ ಒಂದು ಕೇಸಿದೆ. ಜೈನ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ SC ಜಾತಿಗೆ ಸೇರಿದಂತಹ ಸಮುದಾಯಕ್ಕೆ ಸೇರಿದಂತಹ ಸ್ತ್ರೀಯನ್ನು ಪ್ರೀತಿಸಿ ವರಿಸಿರ್ತಾರೆ. ಇದು ಮನೆಗೆ ತಿಳಿದಾಗ ಅವರನ್ನು ಮನೆಗೆ ಬಿಟ್ಕೊಳ್ಳೋದೇ ಇಲ್ಲ.
ಜೈನ್ ಕುಟುಂಬಕ್ಕೆ ಸೇರಿದಂಥವರು, ಇವರನ್ನು ದೂರ ಇಟ್ಟುಬಿಡ್ತಾರೆ. ಸೊ ತದನಂತರ ಇವರು ಸ್ವಲ್ಪ ಸಮಯದ ನಂತರ ಇವರಿಗೆ ಮಕ್ಕಳಾಗುತ್ತೆ. ಆಗ ಇವರನ್ನು ಗಂಡನ ಮನೆಗೆ ಬಿಡದೇ ಇರೋದರಿಂದ ಇಂಡಿಪೆಂಡೆಂಟ್ ಆಗಿ ಆ ತಾಯಿಯು ಎಸ್ಸಿ ಸಮುದಾಯಕ್ಕೆ ಸೇರಿದ ತಾಯಿಯು ಮಕ್ಕಳನ್ನು ತನ್ನ ಸಂಪ್ರದಾಯದಂತೆಯೇ ಬೆಳೆಸಿರ್ತಾರೆ. ಆಚಾರ ವಿಚಾರಗಳನ್ನು ಕೊಟ್ಟಿರ್ತಾರೆ. ಅವರ ಆಹಾರ ಪದ್ಧತಿಯೂ ಕೂಡ ಇವರ ರೀತಿಯಲ್ಲಿಯೇ ಇರುತ್ತದೆ. ನಾನ್ ವೆಜ್ ಕೂಡ ಅವರು ತಿಂತಾ ಇರ್ತಾರೆ. ಸೊ ಈ ಒಂದು ರೂಢಿ ಸಂಪ್ರದಾಯ, ಪೂಜೆ ಪುರಸ್ಕಾರ ಪದ್ಧತಿಗಳ ಪ್ರಕಾರವಾಗಿ ಅವರು ಬೆಳೀತಾ ಬಂದಿರ್ತಾರೆ. ತಂದೆಯ ಒಂದು ಮನೆಗೆ ಹೋಗಿರೋದಿಲ್ಲ, ಏನೋ ಅವರು ಜೈನರಾಗಿರ್ತಾರೆ, ಇವ್ರನ್ನ ಸೇರಿಸೇ ಇರೋದಿಲ್ಲ. ಸೊ ಕೆಲವು ಸಮಯಗಳ ನಂತರ ಆ ಗಂಡನ ತಂದೆ ಬಲವಂತದಿಂದ ಏನೋ ಆ ಒಂದು ಮಗನ ಮೇಲೆ ಪ್ರೆಷರ್ ಹಾಕಿ ಬೇರೆ ಮದುವೆಯನ್ನು ಮಾಡಿಬಿಡ್ತಾರೆ. ಸೊ ಬೇರೆ ಮದುವೆಯನ್ನು ಮಾಡಿಕೊಂಡು ಅವರು ಜೀವನವನ್ನು ಮಾಡಿಕೊಂಡು ಗಂಡ ಆದವನು ಇದ್ದು ಬಿಡ್ತಾನೆ. ಬಟ್ ಮಕ್ಕಳನ್ನು ಬಂದು ನೋಡಿರೋದಿಲ್ಲ, ಕೇಳಿರೋದಿಲ್ಲ, ಅವರ ಒಂದು ಏನು ಸುಖ ದುಃಖಗಳನ್ನು ಕೇಳಿರೋದಿಲ್ಲ. ಮಕ್ಕಳು ಆ ಜೈನ ಕುಟುಂಬಕ್ಕೂ ಹೋಗಿರಲಿಲ್ಲ, ಆ ಮನೆತನಕ್ಕೂ ಹೋಗಿಲ್ಲ, ಅವ್ರ ಜೊತೆ ಜೀವನವನ್ನು ಸಹ ಮಾಡಲಿಲ್ಲ, ಆಚಾರ ವಿಚಾರಗಳನ್ನು ಅವರು ಅನುಸರಣೆ ಮಾಡಲಿಲ್ಲ. ಇಷ್ಟಾದರೂ ಕೂಡ ಮಕ್ಕಳು ತಾಯಿಯ ಜೊತೆಗೆ ಸಪ್ರೇಟಾಗಿ ಅವರು ಪ್ರತ್ಯೇಕವಾಗಿ ಜೀವನವನ್ನು ಮಾಡಿರ್ತಾರೆ. ಎಸ್ಸಿ ಸಮುದಾಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರು ಜೀವನವನ್ನು ನಡೆಸಿರ್ತಾರೆ. ಆಗ ಅವರು ತಾಯಿಯೂ ಕೂಡ ಏನೋ ಬೋವಿ ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ ತೀರ್ಮಾನ ಆಗಿರುತ್ತೆ. ಅವರ ಸಂಪ್ರದಾಯದಲ್ಲಿ ಬೆಳೆದಂತಹ ಮಕ್ಕಳಿಗೆ ಏನೋ ಎಸ್ಸಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಅವರು ಕಷ್ಟಪಟ್ಟು ಓದಿ ಯಾವುದೇ ತರಹದ ಒಂದು ಸರ್ಕಾರದ ಒಂದು ಸವಲತ್ತುಗಳನ್ನು ಕೂಡ ಪಡ್ಕೊಳ್ಳದೆ ಏನೋ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡಿರ್ತಾರೆ. ಈಗ ಅವರಿಬ್ಬರು ಮೇಜರ್ ಆಗಿದ್ದಾರೆ ಮಕ್ಕಳು. ಆದರೆ ಸ್ವಂತ ಆ ಒಂದು ಪಾಪ ಈಗಾಗಲೇ ಬಲಿಪಶುವಾಗಿ ಏನೋ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನವು ಸಿಗದಂತಹ ಆ ಒಂದು ಏನೋ ಶಿಕ್ಷಕಿಯಾದಂತಹ ಆ ಒಂದು ತಾಯಿಯು ಏನೋ ಎಸ್ಸಿ ಕುಟುಂಬಕ್ಕೆ ಸೇರಿದ ತಾಯಿಯು ನೊಂದ ಮನಸ್ಸಿನ ವ್ಯಕ್ತಿಯಾಗಿದ್ದರೂ ಕೂಡ ಅವರ ಸ್ವಂತ ಏನೋ ತಮ್ಮನೇ ಏನು ಮಾಡ್ತಾರೆ, ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ಈ ಥರ ತಾಯಿ ಜಾತಿನ ತೋರಿಸ್ಬಿಟ್ಟಿದ್ದಾರೆ ಮಕ್ಕಳಿಗೆ ಅಂತ ಹೇಳಿ ಕೇಸನ್ನು ಹಾಕಿ ಅವ್ರ ಮೇಲೆ, ಮಕ್ಕಳುಗಳ ಮೇಲೆ, ನಿರಪರಾಧಿಯಾದಂತಹ ಮಕ್ಕಳ ಮೇಲೆ ಏನೋ FIRಗಳನ್ನು ಕೂಡ ದಾಖಲಿಸಿ ಅವ್ರು ಹಾಕಿರ್ತಕ್ಕಂಥ ಕೇಸುಗಳನ್ನು ಕೂಡ ಡಿಸ್ಮಿಸ್ ಮಾಡಿರೋದುಂಟು. ಅದನ್ನು ಚಾಲೆಂಜ್ ಮಾಡಿ ನಾವು ಈಗ ಬೆಂಗಳೂರಿನಲ್ಲಿ ಏನೋ ನಾವು ಅದನ್ನು ಕೇಸನ್ನು ನಡೆಸ್ತಾ ಇದ್ದೇವೆ. ಅಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಒಂದು ಸುಪ್ರೀಂ ಕೋರ್ಟಿನ ತೀರ್ಪು ಮತ್ತು ಹೈಕೋರ್ಟಿನ ತೀರ್ಪುಗಳನ್ನು ಮತ್ತು ಸೈಟೇಷನ್ಗಳನ್ನು ಮತ್ತು ಏನು ಗೌರ್ಮೆಂಟ್ ಸರ್ಕ್ಯುಲರ್ಗಳನ್ನು ಇದೆಲ್ಲವನ್ನು ನಾವು ಹಾಕಿದ್ದೇವೆ. ಅದ ಗಂಡು ಹೆಣ್ಣು ಅಥವಾ ತಂದೆ ತಾಯಿ ಇವರಲ್ಲಿ ಸಮಾನವಾದಂತಹ ಒಂದು ಗೌರವವನ್ನು ನೀಡಬೇಕು. ಇಬ್ಬರೂ ಕೂಡ ಸಮಾನರು. ಒಂದು ಮಗುವನ್ನು ಹಡೆದು ಏನೋ ಬೆಳೆಸಿದಂತಹ ತಾಯಿಗೂ ಒಂದು ಗೌರವ ಸ್ಥಾನ ಕೊಡಬೇಕು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಆಗಿದೆ. ಇನ್ಫ್ಯಾಕ್ಟ್ ನನ್ನ ವೈಯಕ್ತಿಕ ವಿಚಾರ ಹೇಳೋದಾದರೆ ನನ್ನ ಪುತ್ರನ ಹೆಸರಿನ ಹಿಂದೆ ನನ್ನ ಹೆಂಡತಿಯ ಇನ್ಷಿಯಲನ್ನು ಕೂಡ ನಾನು ಹಾಕಿಕೊಂಡಿದ್ದೇನೆ. ಇದೇ ಒಂದು ಏನೋ ಕಾನ್ಸೆಪ್ಟು ನನ್ನ ಮೈಂಡಿನಲ್ಲಿ ಇತ್ತು. ತಂದೆಯ ಹೆಸರು ಮಾತ್ರ ಯಾಕೆ, ಊರಿನ ಹೆಸರನ್ನು ನಾವು ಹಾಕ್ತೇವೆ, ಆದರೆ ತಂದೆಯ ಜೊತೆಗೆ ಅಷ್ಟೇ ಸರಿಸಮಾನಳಾಗಿ ಒಂದು ಮಗುವನ್ನು ಬೆಳೆಸುವಲ್ಲಿ ತಾಯಿಯ ಪಾತ್ರ ಕೂಡ ಇರುತ್ತಲ್ವ ಅಂತ ಹೇಳಿ, ತಾಯಿಯ ಇನಿಷಿಯಲ್ ಕೂಡ ಇರಲಿ ಅಂತ ಹೇಳಿ ನನ್ನ ಮಗನ ಹೆಸರಿನ ಮುಂದೆ ಇನಿಷಿಯಲ್ಲು ನನ್ನ ಹೆಂಡತಿಯ ಇನಿಷಿಯಲ್ಲು ಮತ್ತು ನನ್ನ ಇನಿಷಿಯಲ್ ಕೂಡ ನಾನು ಹಾಕಿದ್ದೇನೆ. ಸೊ ವೈಯಕ್ತಿಕವಾಗಿ ನಾನು ಏನೋ ಗಂಡು ಹೆಣ್ಣಿಗೆ ಸಮಾನವಾದ ಸ್ಥಾನವನ್ನು ಕೊಡುವುದರಲ್ಲಿ ನಾನು ಬಯಸುವಂತಹ ವ್ಯಕ್ತಿಯ ಕೂಡ ನಾನಾಗಿದ್ದೇನೆ. ಆದ್ದರಿಂದ ಈ ಒಂದು ಕೇಸಿನಲ್ಲಿ ನನಗೆ ಬಹಳ ಒಂದು ಪರ್ಸನಲ್ ಆಗಿ ಕೂಡ ಆಸಕ್ತಿ ಉಂಟು. ಯಾಕೆಂದರೆ ಈ ತಪ್ಪೇ ಮಾಡದ ಮಕ್ಕಳ ಮೇಲೆ FIR ಮಾಡೋದು, ಮತ್ತು ಆ ಜೈನ ಕುಟುಂಬದಲ್ಲಿ ಹೋಗಲೇ ಇಲ್ಲ, ಅವ್ರ ಮಕ್ಕಳು ಅಂತಲೇ ರಿಸೀವ್ ಮಾಡಲಿಲ್ಲ, ಅಪ್ಪ ಅಂತ ಕರೆಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಂದರೆ ಅವನೊಂದು ಜಾತಿ ಹೇಳು ಅಂತಂದರೆ ಮಕ್ಕಳಿಗೆ ಆಗಲಿ ಎಷ್ಟು ಏನೋ ತಪ್ಪು ಅಂತ ಅನಿಸುತ್ತೆ, ಹೇಯ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಳೆಯ ತೀರ್ಮಾನಗಳನ್ನು ಇಟ್ಕೊಂಡು ತಂದೆ ಆಧಾರದ ಮೇಲೆ ಜಾತಿ ಕೊಡಬೇಕು, ಇದು ಮಿಸ್ಯೂಸ್ ಮಾಡಿಬಿಟ್ಟವ್ರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕೇಸುಗಳನ್ನು ಹಾಕಿ ಅವರನ್ನು ಏನೋ ಓಡಾಡಿಸಿ ಡಿಸ್ಮಿಸ್ ಮಾಡಿಸಿ ಏನೋ ಒಂದು ಅವ್ರಿಗೆ ಸಮಸ್ಯೆಯನ್ನು ಮಾಡಿಟ್ಬಿಟ್ಟಿದ್ರು. ಆದ್ದರಿಂದ ಇಂತಹ ಒಂದು ತೀರ್ಪು ನಿಜವಾಗಿಯೂ ಕೂಡ ನಮ್ಮ ಕೇಸಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಸಮಸ್ಯೆಗಳಿಂದ ಯಾರಾದರೂ ನರಳುತ್ತಾ ಇದ್ದರೆ ಅಂಥವರಿಗೆ ಈ ವಿಷಯ
ಅನುಕೂಲ ಆಗಲಿ ಎಂಬುವಂತಹ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಗಂಡು ಹೆಣ್ಣಿಗೆ ಸಮಾನವಾದಂಥ ಸ್ಥಾನಮಾನವನ್ನು ಕೊಡಿ, ಒಂದು ಮಕ್ಕಳನ್ನು ಬೆಳೆಸುವಲ್ಲಿ ತಂದೆ ತಾಯಿಯ ಪಾತ್ರವು ಸಮಾನವಾಗಿ ಇರುತ್ತದೆ ಅಂತ ಹೇಳ್ತಾ, ಯಾರಿಗೆ ಯಾವ ಜಾತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ತಂದೆ ತಾಯಿಗಳಿಗೂ ಬಿಟ್ಟ ವಿಚಾರ, ಮಕ್ಕಳಿಗೂ ಬಿಟ್ಟ ವಿಚಾರ ಆಗಿರುತ್ತೆ. ಮಕ್ಕಳು ಆಯ್ಕೆಯನ್ನು ಮಾಡಿಕೊಳ್ಳಬಹುದು. ಅವರಿಗೆ ಯಾವುದೋ ಒಂದು ಸವಲತ್ತುಗಳು, ಪ್ರಿವಿಲೇಜಸ್ಗಳು ಸಿಗುತ್ತೆ ಅಂದರೆ ಖಂಡಿತ ಅವರು ಪಡೆದುಕೊಳ್ಳಲಿ, ಅದರಲ್ಲಿ ತಪ್ಪೇನಿದೆ? ಜನ್ಮವನ್ನು ನೀಡಿದಂಥ ಅವಳು ತಾಯಿಯೂ ಆಗಿದ್ದಾಳೆ, ತಂದೆಯೂ ಆಗಿದ್ದಾರೆ. ಸೊ ಜಾತಿ ಅವರಿಗೆ ಅನುಕೂಲವಾಗುವುದನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಖಂಡಿತ ತಪ್ಪಿಲ್ಲ ಎಂಬುವಂತಹ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡಿಸ್ತಾ, ಇಂತಹ ಸಮಸ್ಯೆಗಳಲ್ಲಿ ಯಾರು ಸಿಲುಕಿದ್ರೆ ಈ ಒಂದು ಸೈಟೇಷನ್ನು ಈ ಒಂದು ಕೋರ್ಟಿನ ತೀರ್ಪು ನಿಮಗೆ ಸಹಾಯಕ್ಕೆ ಬರುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.